ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಮಾಮೂಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಇವತ್ತು ಶಾಪಿಗೆ ಬಂದು, ಯಾಕಂದರೆ ಅವರು ಕೂಡ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ರು. ಇನ್ನು ಶಾಪಲ್ಲಿ ಒಂದು ಬ್ಯಾಕಪ್ಗೆ ಅಂತ ಕ್ಯಾಮ್ರಾ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಚೆಕ್ ಮಾಡಿ ನೋಡ್ತಾ ಇದ್ದು, ಕಲರೆಲ್ಲ ಸರಿಗೆ ಬರ್ತಾ ಇದೆಯಾ ಅಂತ ಹೇಳಿ. ಬೆಳಗ್ಗೆನೇ ಕ್ಯಾಮ್ರಾ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ, ಲಾಕ್ ಆಗ್ತಾಯಿಲ್ಲ. ಅದು ನೆನ್ನೆ ಎಲ್ಲ ಚೆನ್ನಾಗೇ ಇತ್ತು. ಮಧ್ಯಾಹ್ನ ಒಂದು 2-3 ಸಲ ಹಂಗೆ ಆಯ್ತಲ್ಲ ಅಪ್ಪು, ನಾನೊಂದು ಮಧ್ಯಾಹ್ನ ಒಂದು 2-3 ಸಲ ಹಂಗೆ ಆಯಿತು ಅಂತ ಹೇಳಿದ್ದೆ. ಸಂಜೆ ಸರಿ ಹೋಗಿತ್ತು. ಇವಾಗ ಬೆಳಗ್ಗೆ ಬಂದು ನೋಡಿದ್ರೆ ಮತ್ತೆ ಹಂಗೆ ಆಗ್ತಾಯಿದೆ. ಇನ್ನೇನು ಇವರು ಆಫೀಸ್ಗೆ ಹೊರಟಿದ್ದಾರಲ್ಲ, ಹಂಗೆ ಸರ್ವಿಸ್ ಮಾಡಿಸ್ಕೊಂಡು ಬರೋಣ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಸದ್ಯ ನಾವು ಇನ್ನೊಂದು ಕ್ಯಾಮ್ರಾನ ಬ್ಯಾಕಪ್ಗೆ ಅಂತ ಇಟ್ಕೊಂಡಿರೋದ್ರಿಂದ ಇವಾಗ ಅದು ಯೂಸ್ ಆಗ್ತಾ ಇದೆ. ಇಲ್ಲಾಂದರೆ ಇವತ್ತೆಲ್ಲ ಸುಮ್ಮನೆ ಲಾಸ್ ಆಗೋದು ನಮಗೆ. ಕಾರ್ಡ್ ಆಯ್ತಲ್ಲ, ಇವಾಗ ಹಿಂಗೆ ಲಾಕ್ ಆಯ್ತಾ ಇಲ್ಲ. ನಾನು ನಿನ್ನೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ಕಾರ್ಡ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಫೋನ್ ಮಾಡಿ ಹೇಳಿದೆ, ಕಾರ್ಡ್ ಪ್ರಾಬ್ಲಮ್ ಆಗೈತೆ, ಹೊಸ ಕಾರ್ಡ್ ತೊಗೊಂಡು ಬನ್ನಿ. ಹೊಸ ಕಾರ್ಡ್ ತೊಗೊಂಡು ಬಂದರೆ ಅದು ನೋಡಿದ್ರೆ ಕ್ಯಾಮ್ರಾನೇ ಪ್ರಾಬ್ಲಮ್ ಆಗೈತೆ ಇವತ್ತು. ಚಾರ್ಜಿಂಗ್ ಹಾಕೊಂಬಿಡಮ್ಮ ಇನ್ನೊಂದು ಕ್ಯಾಮ್ರದು. ಇವರು ಇವತ್ತು ನನಗೆ ಹೇಳ್ತಾವ್ರೆ, ನೀನೇ ಹಾಳು ಮಾಡಿರೋದು ಅಂತ. ನೀನೇ ಕೆಡ್ಸೋದು, ನೀನೇ ಹಂಗೆ ಶಾಪಲ್ಲಿ ಇರೋದು ಬೆಳಗಿನ ಸಂಜೆವರೆಗೂ. ನಾನು ಸಂಜೆ ಬಂದಾಗ ಹಿಂಗೆ ಏನಾರು ಒಂದು ಪ್ರಾಬ್ಲಮ್ ಆಗಿರ್ತದೆ. ನೆನ್ನೆ 2 ಸಲ ಲಾಕ್ ಆಗಲಿಲ್ಲ ಅಷ್ಟೇ. ಸಂಜೆ ಎಲ್ಲ ಯಾರಿದ್ದಿದ್ದು? ಯಾವಾಗ? ನೆನ್ನೆ ಸಂಜೆ ಎಲ್ಲ ಯಾರಿರೋದು? ನಾನು ಅದೇ ಕೆಟ್ಟೋಗಿತ್ತಲ್ಲ, ಇನ್ನೇನು ಬೈಯೋಕ್ಕಾಗಲ್ವಲ್ಲ ನಿಮಗೆ, ಹಿಂಗೆ ಹಿಡ್ಕೊಂಡು ನಾನು ಮಧ್ಯಾಹ್ನ 2 ಸಲ ಅದಂಗೆ ಆಗಲಿಲ್ಲ, ಆಮೇಲೆ ಸರಿ ಹೋಯ್ತು. ಸಂಜೆ ಜಾಸ್ತಿ ಫೋಟೋ ತೆಗ್ದಿರೋದ್ರಿಂದ ಅದು ಹಂಗಾಗಿರೋದು. ಇವ್ರು ಇವಾಗ ನನ್ನ ಮೇಲೆ ಹೋಗ್ಲಿ ಬಿಡು, ಈಗ ಯಾರು ಕೆಡ್ಸಿದ್ರೇನು, ದುಡ್ಡು ನಾನು ಕೊಡಲ್ಲ. ಹಾಂ ಸರಿ, ಬಾಯ್. ಬಾಯ್. ಇನ್ನು ನನ್ನ ಹಸ್ಬೆಂಡ್ ಆಫೀಸಿಂದ ಬರುವಾಗ ಅದನ್ನು ಕೂಡ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿ ತೊಗೊಂಡು ಹೊರಡ್ತಾ ಇದ್ದಾರೆ. ಒಂದೊಂದು ಸಲ ಈ ಥರ ಕ್ಯಾಮ್ರಾ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಸುಮಾರು ಖರ್ಚಾಗಿ ಹೋಗ್ಬಿಡುತ್ತೆ. ಇದು ಸಿಂಪಲಾಗಿ ಆಗಿರೋದು, ಅಂದರೆ ಬರೀ ಕಾರ್ಡ್ ಲಾಕ್ ಆಗ್ತಾಯಿಲ್ಲ ಅಷ್ಟೇ, ಅದನ್ನು ಚೇಂಜ್ ಮಾಡಿಸಿದ್ರೆ ಆಗುತ್ತೆ. ಅದಕ್ಕೂ ಸುಮಾರು ಒಂದು 3,000-3,500 ರೂಪಾಯಿ ಖರ್ಚಾಗ್ಬೋದು. ಗೊತ್ತಿಲ್ಲ, ಅದಕ್ಕಿಂತ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಮೇಜರಾಗಿ ಏನಾದ್ರೂ ಪ್ರಾಬ್ಲಮ್ ಆದರೆ ಕ್ಯಾಮ್ರಾಗಳಿಗೆ ಸುಮಾರು ಖರ್ಚು ಮಾಡಬೇಕಾಗತ್ತೆ. ನಾವೆಷ್ಟು ಈ ಫೋಟೋಗ್ರಫಿಯಿಂದ ಲಾಭ ಮಾಡ್ಕೊಳ್ತೀವೋ ಅಷ್ಟೇ ನಾವು ಒಂದೊಂದು ಸಲ ನಷ್ಟನೂ ಕೂಡ ಅನುಭವಿಸ್ಬಿಡ್ತೀವಿ. ಅದು ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟೇ. ಇನ್ನು ನಾವಿಬ್ಬರು ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹಿಂಗಾಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂರೋಕೆ ಹೋಗಲ್ಲ. ಯಾಕಂದರೆ ಒಂದು ಬಿಸ್ನೆಸ್ ಅಂದಮೇಲೆ ಈ ಥರ ಆಗೋದೆಲ್ಲ ಸಾಮಾನ್ಯ. ಅದನ್ನು ನಾವು ಲೈಟಾಗೆ ತೊಗೊಳ್ತೀವಿ. ಇದು ಹಾಳಾಗಿದೆ ಅಲ್ಲ, ಸರ್ವಿಸ್ ಮಾಡಿಸ್ಕೊಂಡು ಬಿಡೋಣ, ಇಲ್ಲಾಂದರೆ ಬೇರೆ ತೊಗೊಳ್ಳೋಣ ಬಿಡು ಅಂತ ಹೇಳಿ ಅಂದ್ಕೊಳ್ತೀವಿ ಅಷ್ಟೇ. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಪಾನಕ ಮಾಡ್ಕೊಂಡು ಬಂದಿದ್ದೆ, ಅಂದರೆ ಮಸ್ಮಿಲನ್ನು ಹಾಕ್ಬಿಟ್ಟು ಪಾನಕನ ಮಾಡ್ಕೊಂಡು ಬಂದಿದ್ದೆ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ. ಅವರು ಪಾಪ ಟೈಮ್ ಆಯಿತು ಅಂತೇಳಿ ಹಂಗೆ ಹೊರಟೋದ್ರು. ಅಂದರೆ ಈ ಕ್ಯಾಮ್ರಾ ಗಲಾಟೆಯಿಂದ ಹಿಡಿದು ಇದು ನೆನಪೇ ಬರಲಿಲ್ಲ, ನನಗೂ ನೆನಪಾಗಲಿಲ್ಲ, ಇನ್ನು ಅವ್ರಿಗೂ ನೆನಪಾಗಲಿಲ್ಲ. ಅವರು ಕುಡಿಲೇ ಇಲ್ಲ, ಹಂಗೆ ಹೋದರು. ಇವಾಗ ನನಗೆ ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು, ತುಂಬ ಸೆಕೆ ಅಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಇನ್ನು ನಾನು ಮಿನಿ ವ್ಲಾಗ್ನು ಕೂಡ ಎಡಿಟ್ ಮಾಡಬೇಕು. ಅದಲ್ಲದೆ ಸ್ವಲ್ಪ ಫೋಟೋ ವರ್ಕ್ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ 11 ಗಂಟೆ ಆಗೋಗ್ಬಿಟ್ಟಿದೆ ಇವತ್ತು. ಇವಾಗ ಬೇಗ ಆ ಕೆಲಸ ಎಲ್ಲನೂ ಮುಗಿಸ್ಕೊಳ್ಬೇಕು. ಅದಲ್ಲದೆ ಇವತ್ತು ಅಕ್ವೇರಿಯಂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಕ್ವೇರಿಯಂ ಕ್ಲೀನ್ ಮಾಡಿ ಸುಮಾರು ಒಂದು 20-25 ದಿನ ಆಯಿತು ಅಂದ್ಕೊಳ್ತೀನಿ, ಒಂದು ತಿಂಗಳೇ ಆಗಿರ್ಬೋದು. ಅದನ್ನು ಕ್ಲೀನೇ ಮಾಡಿಲ್ಲ, ಫುಲ್ಲು ಪಾಚಿ ಕಟ್ಕೊಂಡಿರೋ ಥರ ಆಗೋಗ್ಬಿಟ್ಟಿದೆ. ಸರಿ, ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆ ಕೆಲಸ ಕೂಡ ಮಾಡ್ಕೊಂಡು ಬಿಡ್ತೀನಿ. ನಾನು ಅಕ್ವೇರಿಯಂ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆನೇ ನೆನಪಲ್ಲಿ ಇಟ್ಕೊಂಡಿದ್ದೆ. ಬರುವಾಗ ನೋಡಿದ್ರೆ ಮೀನನ್ನ ತೆಗೆದ್ಬಿಟ್ಟು ಹಾಕ್ತೀವಿ ನೋಡಿ, ಜಾಲ್ರಿ ಥರ ಬರುತ್ತಲ್ಲ, ಅದನ್ನು ತೊಗೊಂಡೇ ಬಂದೆ, ನಾನು ಮರ್ತ್ಕೊಂಡು ಬಂದಿದ್ದೀನಿ. ಇವಾಗ ಮೀನನ್ನ ಹುಷಾರಾಗಿ ಎತ್ತಿ ಬಕೆಟ್ಗೆ ಹಾಕಬೇಕು, ಅದೇ ಒಂದು ಟಾಸ್ಕ್ ಇವಾಗ. ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಆಯಿತಾ?
ಇನ್ನು ಅಕ್ವೇರಿಯಂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಲ್ಲ, ಅದಕ್ಕೆ ಟೈಮೇ ಸಿಗಲಿಲ್ಲ. ಕಸ್ಟಮರ್ ಕೈ ಮೇಲೆ ಕಸ್ಟಮರ್ಸ್ ಬರ್ತಾನೆ ಇದ್ದರು. ಅದಲ್ಲದೆ ನೀರು ಕೂಡ ಇರಲಿಲ್ಲ, ಸೊಂಪಲ್ಲಿ ನೀರು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಭಾನುವಾರ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಇವತ್ತು ಅಕ್ವೇರಿಯಂ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಬೇರೆ ಕೆಲಸಗಳಿತ್ತಲ್ಲ, ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ ನಾನು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಇವತ್ತು ಜಾಸ್ತಿ ಏನು ವರ್ಕ್ ಇರಲಿಲ್ವಂತೆ, ಸ್ವಲ್ಪ ಫೀಲ್ಡ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ರಂತೆ. ಹಾಗಾಗಿ ಸ್ವಲ್ಪ ಬೇಗನೆ ಬಂದರು. ಒಂದು 2 ಗಂಟೆ 2:15ಗೆಲ್ಲ ಅವರು ಬಂದುಬಿಟ್ಟಿದ್ರು. ಬೆಳಗ್ಗೆ ಒಂದು 9:30ಗೇನೋ ಹೋದರು. ಇವಾಗ ಬೇಗನೆ ಬಂದರು. ಹೋಗಿದ್ದ ಕೆಲಸನೂ ಆಗಿಲ್ಲ. ಅಲ್ಲೆಲ್ಲ ಫುಲ್ ಶಾಪೆಲ್ಲ ಕ್ಲೋಸ್ ಮಾಡಿದ್ರಂತೆ, ಒಂದು ಓಪನ್ ಇರಲಿಲ್ಲ ಅಂತೆ. ಫೋಟೋ ಪೇಪರ್ ಕೂಡ ಖಾಲಿಯಾಗಿತ್ತು, ಅದನ್ನು ತರಬೇಕಿತ್ತು, ಅದನ್ನು ತೊಗೊಂಡು ಬಂದಿಲ್ಲ. ಅದು ಕ್ಲೋಸ್ ಆಗಿತ್ತಾ? ಎಲ್ಲ ಫುಲ್ಲು ಹೋಲ್ಸೇಲಾಗೆ ಕ್ಲೋಸ್ ಮಾಡ್ತೀವಿ. ಏನೋ ಮಂತ್ ಸ್ಟಾರ್ಟಿಂಗ್ ಫ್ರೈಡೇ ರಜಾ ಇರ್ಬೋದೇನೋ, ಇಲ್ಲಾಂದರೆ ಅಮಾವಾಸ್ಯೆ ಇರಬೇಕು. ಅಮಾವಾಸ್ಯೆ ಇವತ್ತಲ್ಲ, 7ನೇ ತಾರೀಕು. ಹೌದಾ? ಇವತ್ತು ಸ್ವಲ್ಪ ಮೋಡನೂ ಆಗಿದೆ, ಹನಿ ಬೀಳುತ್ತೆ ಅನಿಸುತ್ತೆ. ನೆನ್ನೆ ರಾತ್ರಿ ಬಿತ್ತಲ್ವಪ್ಪು, ಎಷ್ಟು 10 ನಿಮಿಷ, 10 ನಿಮಿಷಕ್ಕೆ ನೆನೆ ನಿಂತೋಗ್ಬಿಡ್ತು. 10 ನಿಮಿಷ ಬರಲಿಲ್ಲ, 5 ನಿಮಿಷ ಬಂತು, ಜೋರಾಗಿ ಬಂತು ರಪ 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 ಅಂತ. ಇವಾಗ ಸೆಕೆ ಜಾಸ್ತಿ ಆಗಿಬಿಟ್ಟಿದೆ. ನೆನ್ನೆ ಸ್ವಲ್ಪ ಮಳೆ ಬಂದೋಗಿರೋದಕ್ಕೆ. ಕೈ ತೋರಿಸಪ್ಪು. ಎಡ್ಗೈ ಇದು ಹೌದಾ? ನೈಲ್ ಪಾಲಿಶ್ ಕಮೆಂಟಲ್ಲಿ ಕೇಳಿದ್ರು. ನೆನಪಿನ ಕಾಣಿಕೆ ಇವ್ರ ತಂಗಿದು. ಮದುವೆ ದಿನ ಬಾಬಾ ನಿಂಗೆ ಇದನ್ನಾರು ಹಚ್ತೀನಿ ಕೊಡು ಅಂದ್ಬಿಟ್ಟು ಹಚ್ಚಿರೋದು. ಪಾಪ ಮಿಸ್ ಮಾಡ್ಕೊಂತಿದ್ದಾಳಲ್ಲ, ಅವ್ರ ಬಾವ ನೆನ್ಪಿಟ್ಕೊಳ್ಳಿ ಅಂತ. ಏನಿಲ್ಲ, ನಾನೇನು ಮೇಕಪ್ ಮಾಡ್ಕೊಳಲ್ವಲ್ಲ, ಈಗಾದ್ರೂ ಮಾಡ್ಕೊಂತ ಹಚ್ಚಿರೋದು. ಅದವರು ನಾದ್ನಿ ಹಚ್ಚಿರೋದು ಅಂತ ಹೇಳಿ ಅವರು ತೆಗ್ದೇ ಇಲ್ಲ ನೋಡಿ. ತೆಗ್ದಿಲ್ಲ, ಅದು ಹೋಯ್ತಾನೆ ಇಲ್ಲ. ಎಷ್ಟು ತೊಳೆದ್ರು ಏನಾಗಿ ತೊಳಿಬೇಕೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು. ತಾನೇ ಬಂದು ಕೂತಿದ್ದಾರೆ, ಆಗಲೇ ಹೊರಗಡೆ ಹೋಗೋಣ ಅಂತಿದ್ದೆ. ಏನು ಮಾಡೋದಪ್ಪು? ನಡಿಯಮ್ಮ, ಹೋಗಿ ತಂದ್ಬಿಡೋಣ, ಒಂದೇ ಐಟಮ್ ತಾನೆ. ನಾನೇ ಬಿದ್ದೋಗ್ತಿ, ಪಲ್ಟಿ ಹೊಡೆದ್ಬಿಟ್ಟಿದೆ ಈಗ. ನನಗೆ ಒಂದೇ ಒಂದು ಪಿಂಗಾಣಿದು ಜಾರ್ ಬೇಕಿತ್ತು, ಹಾಗಾಗಿ ಸ್ವಲ್ಪ ಹೋಗಿ ತೊಗೊಂಡು ಬರೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದು. ಅದಲ್ಲದೆ ಸ್ವಲ್ಪ ತರಕಾರಿ ಹಣ್ಣುಗಳನ್ನೆಲ್ಲ ತೊಗೊಂಡು ಬರಬೇಕಿತ್ತು. ಎಲ್ಲನೂ ತೊಗೊಂಡು ಬಂದುಬಿಡೋಣ ಇವತ್ತು ಅಂತೇಳಿ ಇಬ್ಬರೂ ಹೊರಟು. ಯಾಕಂದರೆ ಮಧ್ಯಾಹ್ನ ಆಗಿತ್ತಲ್ಲ, ಅಷ್ಟೊಂದೇನು ಕಸ್ಟಮರು ಇರಲಿಲ್ಲ. ಒಂದು 3 ಗಂಟೆ 2 ಗಂಟೆ ಟೈಮಲ್ಲೆಲ್ಲ ನಮ್ಗೆ ಅಷ್ಟೊಂದೇನು ಕಸ್ಟಮರ್ ಇರೋಲ್ಲ. ಸರಿ, ಈಗ ಹೋಗಿ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಬಂದುಬಿಟ್ಟು ಇಲ್ಲೊಂದು ಮಾರ್ಟ್ ಥರ ಓಪನ್ ಆಗಿತ್ತು, ಡಿ ಮಾರ್ಟ್ ಅಂತ ಹೊಸ್ದಾಗಿ ಓಪನ್ ಆಗಿತ್ತು. ಹಾಗಾಗಿ ನೋಡೋಣ ಏನೇನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದು. ಇಲ್ಲಿ ಗ್ಲಾಸ್ ಜಾರ್ಗಳೆಲ್ಲ ಒಂಥರ ಕಡಿಮೆ ಪ್ರೈಸಲ್ಲೇ ಇತ್ತು. 69 ರೂಪಾಯಿ, 49 ರೂಪಾಯಿ ಈ ಥರ ಎಲ್ಲ ಇತ್ತು. ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಸದ್ಯಕ್ಕೆ ಬೇಡ, ಬೇರೆ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿಗೆ ಹೋದ್ಮೇಲೆ ಬೇಕಾದರೆ ತೊಗೊಳ್ಳೋಣ, ಇಲ್ಲಿ ಜಾಗ ಎಲ್ಲ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಏನು ಕಲೆಕ್ಟ್ ಮಾಡ್ಕೊಳ್ಳಿಲ್ಲ. ಅಲ್ಲಿ ನನಗೆ ಪಿಂಗಾಣಿದು ಜಾರೇ ಸಿಗಲಿಲ್ಲ. ಹಾಗಾಗಿ ಏನು ತೊಗೊಳ್ಳಿಲ್ಲ, ನಾವು ವಾಪಸ್ ಬಂದು. ಅದಲ್ಲದೆ ಅಲ್ಲಿ ಯಾರೂ ಇರಲೂ ಇಲ್ಲ ಕೂಡ, ಸುಮ್ಮನೆ ಇವಾಗ ಓಪನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ನಾವು ಹೊರಗಡೆ ಬರ್ತಿದ್ದಂಗೆ ಫುಲ್ಲು ಮಳೆ ಬರ್ತಾ ಇತ್ತು. ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಖುಷಿ. ಅವರಂತೂ ಕಾಯ್ತಾಯಿದ್ರು ಮಳೆ ಯಾವಾಗ ಬರುತ್ತೋ ಅಂತ ಹೇಳಿ. ನಾವು ಡೈಲಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಮನೇಲಿ, ಯಾವಾಗ ಬರುತ್ತೆ ಅಂತೇಳಿ. ಇನ್ನಿವತ್ತು ಹನಿ ಬೀಳ್ತಾ ಇತ್ತಲ್ಲ, ಹಾಗಾಗಿ ಒಂದು 5 ನಿಮಿಷ ಅಷ್ಟೇ ನಿಂತ್ಕೊಂಡಿದ್ದು ನಾವು ಅಲ್ಲಿ. ಅದಾದಮೇಲೆ ಏನಾಗಲ್ಲ, ನೆನ್ಕೊಂಡು ಹೋಗೋಣ ಬಿಡಪ್ಪು ಅಂತ ಹೇಳ್ಬಿಟ್ಟು ಇಬ್ರೂ ನೆನ್ಕೊಂಡೇ ಬಂದು. ಇನ್ನು ನನಗೆ ಪಿಂಗಾಣಿದು ಜಾಡಿ ಬೇಕಿತ್ತಲ್ಲ, ಜಾರು, ಅದನ್ನೇನು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸದ್ಯ ಹನಿ ಬೀಳ್ತಿದೆಯಲ್ಲ, ಮನೆಗೆ ಹೋಗೋಣ, ನೆನ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರೂ ಮಳೆಯಲ್ಲೇ ನೆನ್ಕೊಂಡು ಬರ್ತಾಯಿದ್ದೀವಿ. ನಾವು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಹನಿ ಬೀಳೋದು ನಿಂತೇ ಹೋಯಿತು. ನಾನು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಒಂದು 15 ನಿಮಿಷ ಬಂದು ಸ್ಟಾಪ್ ಆಗೋಯಿತು. ಇಲ್ಲಿ ಮನೆ ಹತ್ರ ಬಂದು ನೋಡಿದ್ರೆ ನೋಡಿ, ಆ ಕಡೆ ಎಲ್ಲ ಹನಿ ಬಿದ್ದಿದೆ, ನಮ್ಮ ಮನೆ ಮುಂದೆ ಹನಿನೇ ಬಿದ್ದಿಲ್ಲ.
ಇನ್ನು ಅದನ್ನೇ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ದೋ. ನೋಡಿ ಎಲ್ಲ ಕಡೆ ಹನಿ ಬಿದ್ದಿದ್ದೆ, ಇಲ್ಲೇನು ಇಷ್ಟು ಜಾಗದಲ್ಲಿ ಮಾತ್ರ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಬಿಲ್ಡಿಂಗ್ ಅಡ್ಡ ಇದೆ ನೋಡಿ, ಆ ಕಡೆ ಸೈಡಿಂದ ಮಳೆ ಬಂದಿರೋದಲ್ವ, ಹಾಗಾಗಿ ಈ ಕಡೆ ಅಷ್ಟೊಂದು ನೆಂದಿಲ್ಲ. ಅದನ್ನೇ ಸುಮ್ಮನೆ ಮಾತಾಡ್ತಾ ಇದ್ದೋ. ಜೋರಾಗಿ ಬಂದಿದ್ರೆ ನೆನೀತಿತ್ತೇನೋ, ಜೋರಾಗೆ ಬರಲಿಲ್ಲ. ಅಷ್ಟೊಂದು ಆಸೆಯಿಂದ ಕಾಯ್ದಿದ್ದಕ್ಕೂ ಕೂಡ ಸ್ವಲ್ಪ ಹನಿ ಬಿದ್ದು ಹೋಯಿತು. ಇನ್ನು ನಾನಿನ್ನು ಮಳೇಲಿ ಅಷ್ಟೊಂದು ನೆನಿಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೈಟ್ ಇದ್ದಾರಲ್ವ, ನಾನು ಹಿಂದೆ ಸ್ವಲ್ಪ ಬಚ್ಚಿಕೊಂಡು ಗುಬ್ಬಚ್ಚಿ ಮರಿ ಥರ ಕುತ್ಕೊಂಡು ಬಂದೆ. ಜಾಸ್ತಿ ಏನು ನೆಂದಿರೋದಿಲ್ಲ, ಸ್ವಲ್ಪ ನೆಂದಿದ್ದೆ ಅಷ್ಟೇ. ಇನ್ನು ತರಕಾರಿ ಮತ್ತು ಆ ಜಾರೆಲ್ಲ ತರೋದಿತ್ತಲ್ಲ, ಎಲ್ಲ ತಂದುಬಿಟ್ಟು ಅದಾದಮೇಲೆ ಬಂದು ಒಂದೇ ಸಲ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಮತ್ತೆ ತರಕಾರಿ ತರೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋದೋ. ತರಕಾರಿನೆಲ್ಲ ತೊಗೊಂಡು ಅದಾದಮೇಲೆ ಆ ಪಾತ್ರೆ ಅಂಗಡೀಲಿ ಏನಾದ್ರೂ ಪಿಂಗಾಣಿ ಜಾರ್ಗಳು ಇಟ್ಟಿರ್ಬೋದು, ಒಂದು ಸಲ ನೋಡೋಣ ಅಂತ ಹೇಳಿ ಇಲ್ಲಿ ಪಾತ್ರೆ ಶಾಪ್ಗೆ ಬಂದಿದ್ದೋ. ಸದ್ಯ ಇಲ್ಲಿ ಇತ್ತು, ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ, ಆದರೆ ಪರವಾಗಿಲ್ಲ ಸ್ವಲ್ಪನಾದರೂ ಇತ್ತಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತೊಗೊಂಡೆ. ಆದರೆ ನನಗೆ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬಿಡ್ತು, ಯಾಕಂದರೆ ಹೊರಗಡೆ ಎಲ್ಲ ತೊಗೊಂಡಿದ್ದೀನಲ್ಲ ನಾನು, ಅಂದರೆ ಆನ್ಲೈನಲ್ಲಿ ಕೂಡ ತೊಗೊಂಡಿದ್ದೀನಿ. ಅದಲ್ಲದೆ ಈ ಥರ ನೆಲಮಂಗಲ ಕಡೆ ಎಲ್ಲ ಹೋದಾಗ ಅಲ್ಲೆಲ್ಲ ಹೋಗಿ ತೊಗೊಂಡು ಬರ್ತಾಯಿದ್ದೆ, ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ನೋಡಿದ್ರೆ 300 ರೂಪಾಯಿ ಹೇಳಿದ್ರು, ಇದಕ್ಕೆ 350 ಹೇಳಿದ್ರು. ನಾನು 300 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದೆ. ಇನ್ನು ಬಜಾರ್ಗಳೆಲ್ಲ ಇರ್ತವೆ ನೋಡಿ, ಅಲ್ಲೆಲ್ಲ ಹೋಗಿ ತೊಗೊಂಡ್ರೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಕ್ವಾಲಿಟಿ ಕೂಡ ಸೇಮ್ ಇದೇ ಥರ ಇರುತ್ತೆ, ಏನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಆದರೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ರೇಟು, ಇಲ್ಲಿ ಜಾಸ್ತಿನೇ ಆಯಿತು. ಇನ್ನೇನು ಮಾಡೋದು ಅಂತ ತೊಗೊಂಡು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಎಳ್ನೀರು ಕುಡಿಲಿಕ್ಕೂ ಕೂಡ ಇಲ್ಲಿಗೆ ಬಂದು. ಮನೆಗೆ ಕೊಡಿ, ಅಲ್ಲಿ ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ. ಹಾಂ, 2 ಕೊಡಿ. ಅದು ಫೋಟೋ ಕೊಡಬೇಕು ಒಂದು. ಅವರು ಗಂಜಿ ಕೊಟ್ಟು ಕಳಿಸಲ್ಲ ನೀವು ಅಂತಂದರೆ, ಮಳೆ ಬರ್ಬೇಕು ಅಲ್ಲಿವರೆಗೂ ಬರಲ್ಲ, ಕಾಯಿ ತೊಗೊಂಡು ಹೋಗ್ಬೇಕು ಅಂತಿದ್ದಾರೆ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ನೆನೆನೆ ಕಟ್ ಮಾಡಿ ಸ್ವಲ್ಪ ಒಣಗಾಕಿದೆ ಬಿಸಿಲಲ್ಲಿ ಹಚ್ಚಿ, ನೀಟಾಗಿ ಡ್ರೈ ಆಗಿದೆ. ಜಾಸ್ತಿ ಡ್ರೈ ಆಗೋದು ಏನು ಬೇಡ, ತೀರಾ ಒಣಗುತ್ತಲ್ಲ ಆ ಥರ ಒಣಗೋದು ಏನು ಬೇಡ, ಈ ಥರ ಮೀಡಿಯಮ್ ಆಗಾದರೆ ಸಾಕು. ಇದೊಂಥರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಎಳ್ಳೀರೇ ಕುಡಿಯೋಕ್ಕಾಗಲಿಲ್ಲ, ಕಸ್ಟಮರ್ ಫೋನ್ ಮಾಡಿದ್ರ, ಅಲ್ಲಿ ಫೋಟೋ ಕೊಟ್ಬಿಟ್ಟು ಇವಾಗ ಮತ್ತೆ ಈಗ ಮನೆಗೆ ಬಂದಿದ್ದೀವಿ. ಇವತ್ತು ಗ್ರೀನ್ ಟೀ ಬದಲು ಎಳ್ಳೀರು ಕುಡಿಯೋಣ ಅಂತ ಅಲ್ವಾ ಅಪ್ಪು? ಅವ್ರು ಕಾಫಿ ಕೇಳಿದ್ರು, ನಾನು ಹಾಲು ತಂದಿಲ್ಲ ಮಾಡಲ್ಲ ಅಂದೆ. ಬ್ಲ್ಯಾಕ್ ಕಾಫಿ ಮಾಡಲಾ? ಬಜ್ಜಿ ಬೋಂಡ ಮಾಡು, ಮಳೆ ಬಂದೈತಲ್ಲ. ನಮ್ಮ ಮನೆಗೆ ಬಜ್ಜಿ ಮಾಡಿ ಎಷ್ಟು ದಿನ ಆಗೈತೆ ಅಪ್ಪು? 1 ವರ್ಷ ಮೇಲಾಗಿದೆ, 1 ವರ್ಷ 2 ವರ್ಷ. ನಮ್ಮನೆ ಬಜ್ಜಿನೇ ಮಾಡಿಲ್ಲ. ಅಯ್ಯೋ, ಇವರಲ್ಲಿ ಬರ್ತಾ ಇದ್ರೆ ಬಜ್ಜಿ ಸ್ಮೆಲ್ಗೆ ಚಳಿಗೆ ಬಜ್ಜಿ ಚೆನ್ನಾಗಿರುತ್ತೆ, ತಗೋ ಅಂತಿದ್ದಾರೆ. ಬಂದಿರೋದು ಒಂದೇ ದಿನ ಮಳೆ, ಅದು ಎಷ್ಟು ಒಂದು 10 ರಿಂದ 15 ನಿಮಿಷ ಬಂತು ಅಷ್ಟೇ, ಆಗ್ಲೇ ಸೆಕೆ ಆಗ್ತಾ ಇದೆ. ಇವ್ರಿಗಾಗ್ಲೇ ಬಜ್ಜಿ ತಿನ್ಬೇಕಂತೆ. ತಿರ್ಗಾ ರಾತ್ರಿ ಮಳೆ ಬರುತ್ತಲ್ಲ, ಅದಕ್ಕೆ ಬರಲ್ಲ ಅಂತ. ಇಲ್ಲಿ ನೀನು ಕಿಟಕಿ ತೆಗಿಯಲ್ಲ, ಏನು ತೆಗಿಯಲ್ಲ, ಬಾಗ್ಲೆಲ್ಲ ಹೊಚ್ಕೊಂಡು ಕೂತಿರ್ತೀಯ, ಸೆಕೆ ಆಗ್ದಿನ ಏನಾಯ್ತದೆ? ಎಲ್ಲ ಕಿಟಕಿ ತೆಗಿಬೇಕು, ಗಾಳಿ ಬರಬೇಕು. ಕಿಟಕಿ ತೆಗೆದ್ರೂ ಸೆಕೆ ಆಗುತ್ತೆ. ಸೆಕೆ ಆಗಲ್ಲ, ಧೂಳು ಬರುತ್ತೆ ಅಂತ ಕಿಟಕಿ ಹಾಕೋದು. ನಾನು ರಾತ್ರಿ ಹೊತ್ತು ತೆಗ್ದಿರ್ತೀನಿ, ಅವಾಗ ಜಾಸ್ತಿ ಧೂಳು ಬರಲ್ಲ ಅಂತ. ಈ ಬೆಳಗ್ಗೆ ಹೊತ್ತು ತೆಗೆದ್ರೆ ರೋಡಲ್ಲಿರೋ ಧೂಳೆಲ್ಲ ಬರೀ ಅಡುಗೆ ಮನೆಯಲ್ಲೇ ಇರುತ್ತೆ, ಅದಕ್ಕೆ ನಾನು ತೆಗಿಲಿಕ್ಕೆ ಹೋಗಲ್ಲ. ಎಲ್ಲಿ ಕೆಚ್ಕೊಡಿ ಇವಾಗ, ತಾಂಬ ಮಚ್ಚಿ ತಗೊಂಬ. ಇವತ್ತು ಬೇಗ ಬಂದಿರೋದಕ್ಕೆ ನಾನು ಬೇಗ ಮನೆಗೆ ಬಂದಿದ್ದೀನಿ. ನೋಡಿ, ಇಲ್ಲೇನೋ ಈಜಿಪ್ಟ್ ಅವ್ರು ಏನೋ ಬರ್ದವ್ರೆ ಒಳಗಡೆ, ಕಾಯಿ ಒಳಗಡೆ ನೋಡ್ದಾ? ಈಜಿಪ್ಟ್. ಅಯ್ಯೋ ದೇವ, ನೋಡಿ ಏನೋ ಬರ್ದವ್ರೆ ನೀಟಾಗಿ. ಅದು ನಿಮಗೆ ಅರ್ಥ ಆಗ್ಬೋದು. ಅಲ್ಲ, ಯಾರಾದ್ರೂ ಲಿಪಿ ಭಾಷೆ ಗೊತ್ತಿರೋರು ಇದ್ರೆ ಅರ್ಥ ಮಾಡ್ಕೊಂಡು. ಅದು ಈಜಿಪ್ಟ್ ಅಂತ ಹೇಳ್ದವ್ರು ನಿಮಗೆ ಗೊತ್ತಿರಬೇಕು. ನೆಲ ಮೇಲೆ ಕುತ್ಕೊಂಡ್ರೆ ಎಷ್ಟು ತಣ್ಣಗಾಯ್ತದೆ ಗೊತ್ತಾ?
ಒಳ್ಳೆ ಸ್ಪೂನು. ಇದರಲ್ಲಿ ಏನು ಬರ್ದಿಲ್ಲ ಅಮ್ಮ, ಅದು ಒಂದರಲ್ಲೇ ಬರ್ದಿರೋದು. ಇದರಲ್ಲಿ 2 ಅಕ್ಷರ ಬರ್ತಾರೆ. ಅಲ್ಲ ಅದು ಈಜಿಪ್ಟ್ ಭಾಷೆ ಅಂತ ನೀಟಾಗಿ ಹೇಳ್ತಾ ಇದ್ದೀರಲ್ಲ, ಎಲ್ಲೋ ನೀವೇ ನೋಡಿರೋ ಥರ. ಡಾಕ್ಟರ್ ಬ್ರೋ ಹೋಗಿದ್ರಲ್ಲ, ಹಾಂ ಅದರಲ್ಲಿ ತೋರ್ಸವ್ರೆ ಲಿಪಿಗಳನ್ನ, ಹಾಂ ಅದರಲ್ಲಿ ಹಿಂಗೆ ಬರ್ದಿದ್ದಿತ್ತು ಅಕ್ಷರಗಳು. ಅವರು ಅಲ್ಲಿರೋ ಒರಿಜಿನಲ್ ಲಿಪಿ ತೋರಿಸಿದ್ರೆ ನೀವು ತೆಂಗಿನಕಾಯಲ್ಲಿ ಲಿಪಿ ತೋರಿಸ್ಬಿಟ್ರಲ್ಲ. ಇದು ನೋಡಿ ಬರ್ದಿರ್ಬೋದು ಅವರು. ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಎಳ್ಳೀರೆಲ್ಲ ಕುಡ್ದಿದ್ದಾದಮೇಲೆ ಅವರು ಕೂಡ ಶಾಪ್ಗೆ ಹೊರಟ್ರು. ಶಾಪ್ಗೆ ಹೊರಟಾದ್ಮೇಲೆ ನಾನು ಇನ್ನು ಮನೆ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ, ಪಾತ್ರೆ ಎಲ್ಲ ಸ್ವಲ್ಪ ತೊಳಿಬೇಕಿತ್ತು. ಅದನ್ನೆಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸಿ ಬಾಗ್ಲಾಗ ನೀರು ಹಾಕ್ಬಿಟ್ಟು ಒಂದು ಸಲ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಕಸ ಎಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ. ಅಂದರೆ ಸಂಜೆ ಟೈಮ್ ನಾನು ಬಂದ ತಕ್ಷಣ ಕಸ ಯಾವತ್ತೂ ಗುಡಿಸಲ್ಲ, ಯಾಕಂದರೆ ನಾನು ಬರೋದೇ 6 ಗಂಟೆ ಆಗಿರುತ್ತೆ, ಒಂದೊಂದು ಸಲ 5:45 ಆಗೋಗ್ಬಿಟ್ಟಿರುತ್ತೆ. ಮುಸ್ಸಂಜೆಲಿ ಕಸ ಎಲ್ಲ ಗುಡಿಸ್ಬಾರ್ದು ಅಂತಾರಲ್ಲ, ಹಾಗಾಗಿ ಗುಡಿಸ್ಲಿಕ್ಕೆ ಏನೂ ಹೋಗಲ್ಲ. ಇವತ್ತು ಸ್ವಲ್ಪ ಬೇಗ ಬಂದಿದ್ದಲ್ಲ, ಹಾಗಾಗಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಇವಾಗ ಅಡುಗೆಗೆ ಏನು ಮಾಡಬೇಕಂತ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ. ಪನ್ನೀರ್ ಮತ್ತು ಬೇಸನ್ನ ಹಾಕ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಹೊರಗಡೆ, ಅದು ಸೌಂಡ್ ಬರ್ತಾನೆ ಇದೆ. ಇದಾಗಲೇ ನಾನು 3ನೇ ಸಲ ವಿಡಿಯೋನ ಮತ್ತೆ ಕ್ಯಾಪ್ಚರ್ ಮಾಡ್ತಾ ಇರೋದು. ಇನ್ನು ಬೆಳಕಿದೆ ನೋಡಿ, ಇನ್ನು ಸುಮಾರು 6 ಗಂಟೆ ಅಷ್ಟೇ ಆಗಿರೋದು, 6ರಿಂದ 6:15 ಆಗಿದೆ ಅಷ್ಟೇ. ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಅದೇ ಸೌಂಡ್ ಜಾಸ್ತಿ. ಇವಾಗ ಸ್ವಲ್ಪ ಕಡಿಮೆ ಆಯಿತು, ಹಂಗಾಗಿ ನಾನು ಹಂಗೆ ವ್ಲಾಗ್ನು ಕೂಡ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡಿದೆ. ಮೊದಲು ದೋಸೆ ಮಾಡಿಬಿಟ್ಟು ತಿಂದ್ಬಿಟ್ಟು ಅದಾದಮೇಲೆ ಉಪ್ಪಿನಕಾಯಿಗೆಲ್ಲ ರೆಡಿ ಮಾಡ್ಕೊತೀನಿ. ಆಗಲೇ ಉಪ್ಪಿನಕಾಯ್ದು ಅರ್ಧ ಕೆಲಸ ಆಗೋಗ್ಬಿಟ್ಟಿದೆ, ಏನು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ವಾ, ಎಲ್ಲರ ಮನೇಲಿ ಉಪ್ಪಿನಕಾಯಿ ಮಾಡೇ ಮಾಡ್ತಾರೆ. ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೋಸೆ ಜೊತೆಗೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೊತೀನಿ. ಈ ದೋಸೆಗೆ ಏನೋ ಚಟ್ನಿ ಮಾಡೋ ಅವಶ್ಯಕತೆನೇ ಇಲ್ಲ, ಹಂಗೆ ಕೂಡ ತಿನ್ಕೊಳ್ಬೋದು. ಆದರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಡಲೆ ಬೀಜ ಅಥವಾ ಶೇಂಗಾ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿನ ಮಾಡ್ತೀನಿ. ಮೊದಲಿಗೆ ಅಡುಗೆ ಕೆಲಸ ಶುರು ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ಟೈಮ್ ಓಡ್ತಾನೇ ಇರುತ್ತೆ. ಎಷ್ಟು ಬೇಗ ಕೆಲಸನ ಶುರು ಮಾಡಿದ್ರು ಕೂಡ. ಇವತ್ತು ಏನು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂದರೆ, ಇಷ್ಟು ದಿನ ಇಷ್ಟು ಚೆನ್ನಾಗಿ ಗಾಳಿನೇ ಬೀಸ್ತಿರೋದಿಲ್ಲ ನನಗೆ. ಇಲ್ಲಿ ಅಡುಗೆ ಮನೇಲಿ ನಿಂತ್ಕೊಂಡ್ರು ಕೂಡ ಫ್ಯಾನ್ ಹಾಕೊಂಡು ನಿಂತ್ಕೊಳ್ತಾ ಇದ್ದೆ ನಾನು ಇಲ್ಲಿ ಅಡುಗೆ ಮಾಡಬೇಕಾದ್ರೆ. ಆ ಫ್ಯಾನ್ದು ಗಾಳಿ ಬಂದುಬಿಟ್ಟು ಆ ಕಡೆ ಸೈಡ್ ಮಾತ್ರ ಬರೋದು, ಈ ಕಡೆ ಸೈಡೆಲ್ಲ ಬರ್ತಾನೆ ಇರಲಿಲ್ಲ. ಎಲ್ಲೊಂದು ಸ್ವಲ್ಪ ಅಡುಗೆ ಮಾಡೋದು, ಸ್ವಲ್ಪ ಸೆಕೆ ಆಗ್ತಿದೆ ಅಂದಾಗ ಅಲ್ಲೋಗಿ ನಿಂತ್ಕೊಳ್ಳೋದು, ಹಂಗೆ ಮಾಡ್ತಿದ್ದೆ. ಇವತ್ತೇನೋ ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಇನ್ನಿವಾಗ ಅಡುಗೆ ಮಾಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿನೆಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಇನ್ನು ಇದು ಜೋಳ ಎಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲ ಬಿಡಿಸಿರಲಿಲ್ಲ. ಹಂಗೆ ಮೂವಿ ನೋಡಿಕೊಂಡು ಜೋಳ ಎಲ್ಲ ಬಿಡಿಸಿ ಅಡುಗೆಗೂ ಕೂಡ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪನ್ನೀರ್ ಮತ್ತು ಬೇಸನ್ ಹಾಕಿ ದೋಸೆ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ನಾನು ನೀಟಾಗಿ ಕಟ್ ಮಾಡಿ ಇವಾಗ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮಗೂ ಕೂಡ ತೋರಿಸ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಇದಕ್ಕೆ ನಾನು 1 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಜೋಳನ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನು. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಇದು ಎಲೆಕೋಸನ್ನು ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲೆಕೋಸೇನು ಜಾಸ್ತಿ ಬೇಕಾಗಲ್ಲ, ನೋಡಿಕೊಂಡ್ರೆ ಅಂದರೆ ಒಂದು ಅಂದಾಜಲ್ಲಿ ನಮಗೆ ಗೊತ್ತಾಗುತ್ತೆ. ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 100 ಗ್ರಾಮಷ್ಟು ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬದಲು ಶೇಂಗಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ನಾವು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಾವು ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ನಾನು ಈ ಸ್ವೀಟ್ ಕಾರ್ನ್ ಮತ್ತು ಟೊಮೊಟೊ ಹಾಗೆ ಕ್ಯಾರೆಟ್ನ
ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ ಮೊದಲು ಈ 3 ತರಕಾರಿಗಳನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಈ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ ಅಷ್ಟೊಂದು ಬೇಯೋದೇನು ಬೇಡ, ಅದು ಸ್ವಲ್ಪ ಕ್ರಂಚಿಯಾಗಿದ್ರೇ ತಿನ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರೋದು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ, 1 ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗಳೆಲ್ಲ ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಅರ್ಧ ಟೀ ಸ್ಪೂನ್ ಆ ಥರ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಕೂಡ ಏನಿಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕು. ತರಕಾರಿಗೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದನ್ನು ನಾನೊಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಬಾಡಿಸ್ಕೊಂಡ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾನು ತುರಿದಿಟ್ಕೊಂಡಿದ್ನಲ್ಲ ಪನ್ನೀರ್, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಸೇರಿಸಿದ್ಮೇಲೆ ನಾವು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆ ಬಿಸಿಗೆ ಪನ್ನೀರ್ ಕೂಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಇವಾಗ ನೋಡಿ ಇದು ರೆಡಿಯಾಗಿ ಹೋಗ್ಬಿಟ್ಟಿದೆ. ಕೊನೆಯಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದೇ ಥರ ನಾವು ಚಪಾತಿಗೂ ಕೂಡ ಮಾಡಿಕೊಂಡು ಚಪಾತಿ ಜೊತೆಗೆ ನೆಂಚ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಇನ್ನು ಇವಾಗ ದೋಸೆಗೆ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈ ಥರ ಬೇಸನ್ ಪನ್ನೀರ್ ದೋಸೆ ಅಂತನಾದರೂ ಕರಿಬೋದು, ಇಲ್ಲಾಂದರೆ ಪನ್ನೀರ್ ಪಿಜ್ಜಾ ದೋಸೆ ಅಂತನಾದರೂ ಕರಿಬೋದು, ಏನು ಬೇಕಾದರೂ ಕರಿಬೋದು, ಎಲ್ಲನೂ ಒಂದೇ. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನೊಂದು ಜಾರ್ಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಈ ಚಿಕ್ಕ ಕಪ್ಪಲ್ಲಿ ಒಂದು 3/4 ಭಾಗದಷ್ಟು ಸೂಜಿ ರವೆ ಅಥವಾ ಬನ್ಸಿ ರವೆ ಅಂತಾರಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಪ್ ಪೂರ್ತಿಯಾಗಿ ಕೂಡ ತೊಗೊಳ್ಬೋದು, ನಾನು ಅಷ್ಟೊಂದು ತೊಗೊಂಡಿಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾನು ಪೂರ್ತಿಯಾಗಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಒಂದು ದೊಡ್ಡ ಕಪ್ಪಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡ್ರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಕಪ್ಪಲ್ಲಿ ನಾವು ರವೆ ಮತ್ತು ಮೊಸರನ್ನ ತೊಗೊಳ್ಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಚಿಟಿಕೆ ಅರಿಶಿನದ ಪುಡಿ, 1 ಚಿಟಿಕೆಯಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡು ಅದಕ್ಕೆ ನಾನು ಚಿಕ್ಕ ಕಪ್ ತೊಗೊಂಡಿದ್ನಲ್ಲ ಆ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ರವೆ ಎಲ್ಲ ಸ್ವಲ್ಪ ನುಣ್ಣಗಾಗಬೇಕು, ಆ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು, ಇಷ್ಟು ಗಟ್ಟಿ ಇದ್ದರೆ ಸಾಕು. ನಾರ್ಮಲಾಗಿ ನಾವು ದೋಸೆ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ನಾನು ಅದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಡ್ತಾ ಇದ್ದೀನಿ. ಹಾಗೆ ಈ ದೋಸೆ ಮೇಲೆ ಹಚ್ಕೊಳ್ಳಿಕ್ಕೆ ಸ್ವಲ್ಪ ಚಟ್ನಿ ಕೂಡ ಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಜಾರ್ಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 1-2 ಹಸಿರು ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಮೊಸರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ, ಮೊಸರಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅದರಲ್ಲೇ ನೀಟಾಗಿ ಈ ಥರ ರುಬ್ಕೊಂಡ್ರೆ ಸಾಕು. ಇನ್ನು ಈ ದೋಸೆ ಮೇಲೆ ಹಚ್ಚಲಿಕ್ಕೆ ಸ್ವಲ್ಪ ಗಾರ್ಲಿಕ್ ಚಿಲ್ಲಿ ಚಟ್ನಿ ಕೂಡ ಬೇಕಾಗುತ್ತೆ. ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಅದು ಕೂಡ ಬೇಗನೆ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡ್ಬೋದು. ಇವಾಗ ಈ ದೋಸೆ ಮಾಡಲಿಕ್ಕೆ ಸ್ವಲ್ಪ ಎಲ್ಲನೂ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ತವನ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ದೋಸೆಗೆ ಎಣ್ಣೆ ಏನು ಹಚ್ಚಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದ್ಸಲ ಎಣ್ಣೆ ಹಚ್ಬಿಟ್ಟು ದೋಸೆನ ಮಾಡ್ಕೊಂಡು ಬಿಡ್ತೀನಿ. ಆದರೆ ಈ ದೋಸೆ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ದೋಸೆಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗತ್ತೆ. ಇವಾಗ ಬ್ಯಾಟರ್ನ ಬಿಟ್ಬಿಟ್ಟು ನೀಟಾಗಿ ದೋಸೆ ಥರ ಅದ್ರ ಮೇಲೆ ನಾನು ಚಿಲ್ಲಿ ಗಾರ್ಲಿಕ್ ಚಟ್ನಿ ಇತ್ತಲ್ಲ, ಅದನ್ನು ಇವಾಗ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆ ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಇವಾಗ ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಪನ್ನೀರ್ ಮತ್ತು ತರಕಾರಿನೆಲ್ಲ ಹಾಕಿ ನಾವು ಈ ಥರ ರೆಡಿ ಮಾಡ್ಕೊಂಡಿದ್ದೆವು ನೋಡಿ, ಇವಾಗ ದೋಸೆ ಮೇಲೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪೂನ್ ಸಹಾಯದಿಂದನೇ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ನಾವು ಒಂದೊಂದು ಬೈಟ್ಗೂ ಕೂಡ ನಮಗೆ ತರಕಾರಿ ಎಲ್ಲ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು, ಎಲ್ಲೂ ಕಿತ್ತೋಗಿಲ್ಲ, ಎಷ್ಟು ಚೆನ್ನಾಗಿ ಈ ದೋಸೆ ರೆಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕೂ ಕೂಡ ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ರವೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿದೆ.
ಇನ್ನು ನಾನು ನನ್ನ ಹಸ್ಬೆಂಡ್ಗೂ ಕೂಡ ಇವಾಗಲೇ ದೋಸೆ ಎಲ್ಲ ರೆಡಿ ಮಾಡಿಟ್ಬಿಟ್ಟೆ. ಅವ್ರು ಬಂದಮೇಲೆ ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂತ. ಇದಕ್ಕೆ ಇವಾಗ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ಮಾಡಲಿಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಇಲುಕಲು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3 ಮೆಣಸುಕಾಳು. ಇವಾಗ ಈ ಕಡಲೆ ಬೀಜನ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇವೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಪುಡಿ ಕೂಡ ಸೇರಿಸಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ. ಸಾಮಾನ್ಯವಾಗಿ ನಾವು ದೋಸೆಗೆಲ್ಲ ಮಾಡ್ತೀವಿ ನೋಡಿ, ಮಾಮೂಲಿ ದೋಸೆಗೆ, ಚಪಾತಿಗೆ ಎಲ್ಲನೂ ಮಾಡ್ಕೊತೀವಲ್ಲ, ಅದೇ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನು ಊಟ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ನಾನು ಕೂಡ ಒಂದು ದೋಸೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಈಗ ಇದು ನಾನು ಆಗಲೇ ಟೇಸ್ಟ್ ಮಾಡಿ ನೋಡಿದೆ, ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿದೆ ಮಾತ್ರ. ಅದರಲ್ಲೂ ಈ ಚಟ್ನಿಗಂತೂ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಗೊತ್ತಾ. ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ, ತುಂಬಾ ರುಚಿಯಾಗಿದೆ. ಪನ್ನೀರ್ನ ನಾವು ಇದು ದೋಸೆ ಒಳಗಡೆ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬಂದಿದೆ. ನಾವು ಹೊರಗಡೆ ಎಲ್ಲ ತಿಂತೀವಿ ನೋಡಿ, ಪನ್ನೀರ್ ಪಿಜ್ಜಾ ದೋಸೆ ಅಂತ ಎಲ್ಲ ಹೇಳ್ಬಿಟ್ಟು, ಪಿಜ್ಜಾ ಪನ್ನೀರ್ ದೋಸೆ ಅಥವಾ ಪನ್ನೀರ್ ಪಿಜ್ಜಾ ದೋಸೆ ಏನೋ ಹೇಳ್ತಾರಲ್ಲ, ಅದನ್ನೆಲ್ಲ ತೊಗೊಂಡು ತಿಂತೀವಿ ನೋಡಿ. ಸೇಮ್ ನೋಡ್ಲಿಕ್ಕೆ ಅದೇ ಥರ ಇದೆ. ರುಚಿ ಬಂದು ಅದನ್ನು ಟೇಸ್ಟ್ ಮಾಡಿರೋರು ಇದನ್ನ ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದರೆ ಅವಾಗ ಗೊತ್ತಾಗುತ್ತೆ ಅದೇ ಥರ ಟೇಸ್ಟ್ ಬಂದಿದೆಯಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಇದು ಮಾತ್ರ ತುಂಬಾ ರುಚಿಯಾಗಿ ಬಂದಿದೆ ಮಾತ್ರ. ನಾವು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು, ಇಲ್ಲ ಈ ಥರ ರಾತ್ರಿ ಟೈಮು ಅಡುಗೆಗಾದರೂ ನಾವು ಈ ಥರ ಮಾಡ್ಕೊಂಡು ಬಿಡ್ಬೋದು. ಹೆಲ್ದಿಯಾಗಿರುತ್ತೆ ಕೂಡ, ರುಚಿಯಾಗಿರುತ್ತೆ ಕೂಡ. ಇನ್ನು ನಾನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಉಪ್ಪಿನಕಾಯಿನೂ ಕೂಡ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಗಿಣಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿನ ಮಾಡ್ಕೊತಾ ಇರೋದು. ಮಾವಿನಕಾಯಿ ಉಪ್ಪಿನಕಾಯಿ ಬರುತ್ತಲ್ಲ ಅದ್ರಲ್ಲಿ ಮಾಡಿಲ್ಲ, ನಮಗೆ ಇದೇ ಮಾವಿನಕಾಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು 6 ತೋತಾಪುರಿ ಮಾವಿನಕಾಯಿ ಅಥವಾ ಗಿಳಿ ಮಾವಿನಕಾಯಿನ ತೊಗೊಂಡಿದ್ದೆ. ಅದನ್ನು ಈ ಥರ ಸಣ್ಣದಾಗಿ ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನೀಗ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ 1 ಕಪ್ಪಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಒಂದು ದಿನ ಎಲ್ಲ ನೆನೆಲಿಕ್ಕೆ ಇಟ್ಟಿದ್ದೆ. ಅಂದರೆ ಬೆಳಗ್ಗೆ ಮಾಡಿ ನಾಳೆ ಬೆಳಗ್ಗೆವರೆಗೂ ಉಪ್ಪು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಂಡು ಆ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಬಿಳಿ ಬಟ್ಟೆ ಮೇಲೆ ಮಾವಿನಕಾಯಿನ ಹಾಕ್ಬಿಟ್ಟು ಒಂದಿನ ನಾನು ಬಿಸಿಲಲ್ಲಿ ಹಾರಾಕಿದ್ದೆ. ಅಂದರೆ ಬೆಳಗ್ಗೆಯಿಂದ ಮತ್ತೆ ಸಂಜೆವರೆಗೂ ಬಿಸಿಲಲ್ಲಿ ಒಣಗಾಕಿದ್ದೆ. ಜಾಸ್ತಿ ಒಣಗೋದು ಕೂಡ ಏನು ಬೇಕಾಗಿಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗೋ ಥರ ಆಗಬೇಕು ಅಷ್ಟಾದರೆ ಸಾಕಾಗುತ್ತೆ. ಜಾಸ್ತಿ ಒಣಗೋಗ್ಬಿಟ್ರೂ ಕೂಡ ಚೆನ್ನಾಗಿರಲ್ಲ. ಇನ್ನು ಇವಾಗ ಮಾವಿನಕಾಯಿಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಪೌಡರ್ ಕೂಡ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಒಂದು ಕಡಾಯಿಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, ಒಂದು 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಮ್ ಅನ್ನಬೇಕು, ಒಂದು ಒಳ್ಳೆ ಪರಿಮಳ ಬರುತ್ತೆ ನೋಡಿ, ಅಲ್ಲಿವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ನಾನು 2 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸ್ಪೂನ್ ಬರುತ್ತೆ ನೋಡಿ ಮನೆಯಲ್ಲಿ, ನಾವು ಊಟ ಮಾಡಲಿಕ್ಕೆಲ್ಲ ಬಳಸ್ಕೊತೀವಲ್ಲ ಸ್ಪೂನು, ಆ ಸ್ಪೂನಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಜೀರಿಗೆನ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ತಣ್ಣಗಾಗ್ಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊತಿದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಒಂದು 30ರಿಂದ 40 ಸೆಕೆಂಡು ಹುರ್ಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಇಷ್ಟನ್ನು ಕೂಡ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು, ತರಿಯಾಗೇನು ಮಾಡ್ಕೊಳಂಗಿಲ್ಲ, ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಕಡಾಯಿಗೆ ಒಂದು 3 ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಾವು ಉಪ್ಪನ್ನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಲ್ಲಿ ನಾನು ಒಂದು 3 ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಕೆಲವರು ಸ್ವಲ್ಪ ಎಣ್ಣೆ ಜಾಸ್ತಿ ಕೂಡ ಹಾಕ್ತಾರೆ, ನಾನು 3 ಕಪ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾಯ್ದ ಮೇಲೆ ನಾನು ಅದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಯಬೇಕು ಅಂದರೆ ನಾವು ಪೂರಿ ಎಲ್ಲ ಮಾಡ್ತೀವಿ ನೋಡಿ, ಅಷ್ಟರ ಮಟ್ಟಿಗೆ ಅದು ಕಾಯಬೇಕು. ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗಾಯಿತು, ನಾವು ಒಗ್ಗರಣೆ ಮಾಡ್ಕೊಳ್ಬೋದು ಅನ್ನುವಾಗ ಒಂದು ಅರ್ಧ ಸ್ಪೂನ್
ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಈ ಥರ ಸಿಡಿತಿದೆ ನೋಡಿ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಎಣ್ಣೆನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಇವಾಗ ನಾನೊಂದು ಬೌಲ್ಗೆ ಮಾವಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಉಪ್ಪನ್ನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಲ್ಲಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಾವು ಮನೇಲೆ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಖಾರದ ಪುಡಿ. ಹಾಗೆ 1 ಕಪ್ನಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಲರ್ಗೆ ಅಂತ ತೊಗೊಳೋದು ಅಷ್ಟೇ, ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ 1 ಕಪ್ಪಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಈಗಾಗಲೇ ಉಪ್ಪು ಹಾಕಿದ್ದೀವಿ, ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ಅಷ್ಟೇ. ಇನ್ನು 1 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಸಾಸಿವೆ ಪುಡಿನ ಮಾಡಿಟ್ಕೊಂಡಿದ್ದೋ ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಎಣ್ಣೆ ತಣ್ಣಗಾಗಿರುತ್ತಲ್ಲ ಆ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟು ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿನೇ ಆಗೋಗ್ಬಿಡುತ್ತೆ. ನಮ್ಮ ಮನೇಲಿ ನಮ್ಮಂಗೆ ಇದನ್ನು ಅವ್ರ ಫ್ರೆಂಡ್ ಹೇಳ್ಕೊಟ್ಟಿದ್ರಂತೆ, ಅಂದರೆ ನಮ್ಮ ಮಮ್ಮಿ ಫ್ರೆಂಡ್ ಒಬ್ಬರು ಇದ್ದಾರೆ ಆಂಧ್ರದವರು, ಅವರು ಹೇಳ್ಕೊಟ್ಟಿದ್ರಂತೆ. ಹಾಗಾಗಿ ನಾನು ಕೂಡ ಇದೇ ಥರ ಮಾಡ್ಕೊಳ್ತೀನಿ. ನಮಗಿದು ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮಾವಿನಕಾಯಿ ಸೀಸನ್ ಬಂದಾಗೆಲ್ಲ ನಾನು ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದೊಂಥರ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಇದೆರಡೂ ರೆಸಿಪೀಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾವ ರೆಸಿಪಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.